ಬಾಗಲಕೋಟೆಯ ನವನಗರದ ಕಲಾಭವನದಲ್ಲಿ ಕರ್ನಾಟಕ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ಜಿಲ್ಲಾ ಗಂಗಾಮತ ಸಮಾಜ ಹಾಗೂ ಜಿಲ್ಲಾ ಗಂಗಾಮತ ನೌಕರರ ಸಂಘ ಇವರ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಸಮಾರಂಭ, ರಾಜ್ಯ ಮಟ್ಟದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಾಜಿ ಸೈನಿಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಎಂ ಶ್ರೀನಿವಾಸ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಇರುವಂಥ ಗಂಗಾಮತ ಸಮಾಜದವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಬೇಕಾಗಿದೆ ಎಂದು ಕರೆ ನೀಡಿದರು. ಸಮಾರಂಭದ ಸಾನ್ನಿಧ್ಯವನ್ನು ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದ ಪೀಠಾಧ್ಯಕ್ಷರು ಆಗಿರುವಂಥ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ಆಶೀರ್ವಚನ ಮಾಡಿ, ಮಕ್ಕಳಿಗೆ ಪ್ರತಿಯೊಬ್ಬರೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಪಾಲಕರು ಪ್ರೋತ್ಸಾಹ ನೀಡಬಹುದು ಅಗತ್ಯವಿದೆ. ಶೈಕ್ಷಣಿಕ ರಂಗದಲ್ಲಿ ಸಾಧನೆ ಮಾಡಿದಾಗ ಮಾತ್ರ ಎಲ್ಲರೂ ಗಮನ ಸೆಳೆಯುವಂತೆ ಆಗುತ್ತದೆ. ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಹೆಚ್ಚು ಲಾಭ ಪಡೆಯುವಂತಾಗಲು ಶೈಕ್ಷಣಿಕವಾಗಿ ಮೊದಲು ಅಭಿವೃದ್ಧಿ ಹೊಂದಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಗಂಗಾಮತ ನೌಕರರ ಸಂಘದ ಬೆಂಗಳೂರು ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂಥ ಉದಯಕುಮಾರ್ ಅಂಬಿಗರ್ ಅವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸಂಘಟಕರು ಹಾಗೂ ಸಮಾಜದ ಬಂಧುಗಳು ಮತ್ತು ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಹಾಗೂ PUCಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಮಯದಲ್ಲಿ ಭಾರತ ದೇಶದ ಗಡಿ ಕಾಯುವಂಥ ಸೈನಿಕರು, ವಿವಿಧ ಪ್ರದೇಶಗಳಿಂದ ಆಗಮಿಸಿದ್ದ ಸೈನಿಕರಿಗೆ ಗಂಗಾಮತ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬೇರೆ ಜಿಲ್ಲೆಯಲ್ಲಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಸಮಾಜ ಎಲ್ಲಿದ್ದೀವಿ, ನಮ್ಮನ್ನು ಯಾರು ಐಡೆಂಟಿಫೈ ಮಾಡ್ತಿದ್ದಾರೆ, ನಮ್ಮ ಸಮಾಜನ ಯಾರು ಗುರುತಿಸ್ತಾ ಇದ್ದಾರೆ, ಯಾರಾದ್ರೂ ಗುರುತಿಸಿದಾರ ನಮ್ಮ ಸಮಾಜನ? ಸರ್ಕಾರದವ್ರು ಗುರುತಿದಾರ? ಇಲ್ಲ. ರಾಜಕಾರಣಿಗಳು ಗುರುತಿಸಿದಾರ? ಇಲ್ಲ. ನಮ್ಮ ನಾಯಕರು ಗುರುತಿಸಿದಾರ? ಇಲ್ಲ.
ಯಾರು ಗುರುಸ್ತಾನೆ ಇಲ್ಲ. ನಾವೆಲ್ಲಿದ್ದೀವಿ? ನಾವು ಇದೀವೋ ಇಲ್ವೋ? ನಾವು ಇದೀವಿ ಅನ್ನೋದು ಮರ್ತೋಗಿದ್ದಾರೆ. ರಾಜ್ಯ ಸರ್ಕಾರದ ನಮ್ಮನ್ನು ಪರಿಗಣನೆ ಕಾಣ್ತಿಲ್ಲ. ಇಲ್ಲಿರ್ತಕ್ಕಂಥ ನಾಯಕರುಗಳು ನಮ್ಮ ಪರಿಗಣನೆ ಕಾಣ್ತಿಲ್ಲ. ನಮ್ಮ ಸಮಾಜದಲ್ಲಿ ಕುಂದುಕೊರತೆಗಳಿದ್ದಾವೆ. ಸಮಾಜ ಜನರು ಏನಾಗ್ತಿದ್ದಾರೆ? ಅವಿದ್ಯಾವಂತ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕಾಗಿರ್ತಕ್ಕಂಥ ಮಕ್ಕಳು ವಂಚನೆ ಒಳಗಾಗಿದ್ದಾರೆ. ಅವರಿಗೆ ಯಾರು ಸಮಾಜನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾರಿದ್ದಾರೆ? ಫಸ್ಟ್ ಆಫ್ ಆಲ್ ಅವ್ರು ಯಾರು ಬೆನ್ನೆಲ್ಲ ಆಗುತ್ತಾನೆ. ನಾವು ಯಾರು ಕೂಡ ನಮ್ಮ ಸಮಾಜದಲ್ಲಿ ಇದೀವಿ ಅನ್ನೋದು ನಮ್ಮ ಮಕ್ಕಳಿಗೆಲ್ಲ ನಾಯಕರು ಕೂಡ. ಯಾಕೆಂತಂದ್ರೆ ಚುನಾವಣೆ ಬಂದ ಮಾತ್ರ ನಮ್ಮ ಸಮಾಜದ ನೆನಪಾಗ್ತೀವಿ ಎಲ್ರಿಗೂ ಕೂಡ. ಇದು ದಯವಿಟ್ಟು ಎಲ್ಲ ನೆನಪಿಟ್ಕೊಳ್ಳಿ. ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಸಮಾಜ, ಎಲೆಕ್ಷನ್ ಮುಗಿದ ನಮ್ಮನ್ನು ಹೊರ ನಿಲ್ಲಿಸ್ತಾರೆ. ನಮ್ಮ ನಾಯಕರು ನಮ್ಮನ್ನು ಹೊರ ನಿಲ್ಲಿಸೋದ್ರಾಗ ಚಿಂತೆ ಮಾಡಬೇಡಿ. ನಿಮ್ಗೆ ಅನುಭವ ಆಗಿರುತ್ತೆ ಎಲ್ರಿಗೂ ಕೂಡ. ನಮ್ಮ ನಾಯಕರುಗಳ ಬೇರೆ ಯಾರಲ್ಲ. ಚುನಾವಣೆ ಬಂದ್ರೆ ನಮ್ಮ ಮನೆ ಬಗ್ಗೆ ಬರ್ತಾರೆ. ನಾವು ನಾಳೆ ಅವ್ರ ಮನೆ ಬಗ್ಗೆ ನಮ್ಮನ್ನು ಹೊರ ನಿಲ್ಲಿಸ್ತಾರೆ ಇವತ್ತು. ಅದಕ್ಕೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸಮಾಜ ಅಂತ ಬಂದ್ರೆ ಒಗ್ಗಟ್ಟಾಗಿರಿ. ಕಾಂಗ್ರೆಸ್, ಜೆಡಿಎಸ್ ಎಲ್ಲಿ ಒಂದು ಪಕ್ಷ ಆಗಲಿ, ಬಿಜೆಪಿ ಆಗಿರಲಿ, ಯಾವ ಪಕ್ಷದಲ್ಲಾಗಿರಲಿ ನಮಗೆ ಗೊತ್ತಿಲ್ಲ. ಸಮಾಜ ಅಂತ ಬಂದ್ರೆ ಒಂದಾಗಿರ್ಬೇಕ್ರೆ ಯಾವತ್ತೂ ಕೂಡ. ನಾವು ಒಂದಾದ್ರೆ ಮಾತ್ರ ಇಡೀ ರಾಜ್ಯದಲ್ಲಿ ನಾವು ನಮ್ಮ ಸಮಾಜ ಅಂತ ಐಡೆಂಟಿಫೈ ಆಗ್ತೀವಿ. ಈಗ ನಾವು ಇನ್ನೊಬ್ಬರ ಕಾಲ ಆಗಂತ ಹೋದ್ರೆ ನಾವು ಇನ್ನೂ 100 ವರ್ಷ ಹಿಂದೆ ಹೋಗ್ತಾ ಇದ್ದೀವಿ. ತಿಳ್ಕೊಳ್ಳಿ ದಯವಿಟ್ಟು ಬಂಧುಗಳೇ. ಇವತ್ತು ನಮಗೆ ಗುರುಗಳಿರಲಿಲ್ಲ, ಮಠ ಇರಲಿಲ್ಲ. ನಮಗೆ ಒಬ್ಬರು ಗುರುಗಳು ಸಿಕ್ಕಿದ್ದಾರೆ. ಮುಂದೆ ಗುರು ಇರಬೇಕು, ಹಿಂದೆ ಗುರಿ ಇರಬೇಕು. ಗುರುಗಳು ಇವತ್ತು ಆದಷ್ಟು ಅವ್ರ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂಡ ಯಾವ ಜಿಲ್ಲೆಯಲ್ಲಿ ಕರೆದ್ರು, ಯಾವ ತಾಲೂಕಲ್ಲಿ ಕರೆದ್ರು ಕೂಡ ಸಣ್ಣ ಕಾರ್ಯಕ್ರಮದಿಂದ ಕೂಡ ಗುರುಗಳು ಆ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 1994ರಲ್ಲಿ ನಾನು ಮೂಲತಃ ಧಾರವಾಡದವರು. ನಾನು PUC ಅಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಬಂದಾಗ ನಾನು ಹೀಗೆ ಕೂತಿದ್ದೆ ಮುಂದೆ. ಈಗ ವಿದ್ಯಾರ್ಥಿ ಕೂತಿದಾರಲ್ಲ, ಹೀಗೆ ನನ್ನನ್ನು ಕೂರಿಸಿ ಸಮಾಜತೆಯಿಂದ ಸತ್ಕರಿಸಿ ನನಗೆ ಪ್ರೋತ್ಸಾಹ ಕೊಟ್ಟರು ಸಮಾಜ. ಆವತ್ತಿಂದ ಇವತ್ತು 30 ವರ್ಷಗಳ ಕಾಲ ಈ ಸಮಾಜದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕಚೇರಿಯ ಅನಿವಾರ್ಯ ಕಾರಣಗಳನ್ನು ಹೊರತುಪಡಿಸಿದರೆ ಎಲ್ಲಾ ಸಮಾರಂಭಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಮುಂದೆ ಕೂತಿರುವಂತಹ ವಿದ್ಯಾರ್ಥಿಗಳು ಇನ್ನ 20-25 ವರ್ಷದ ನಂತರ ಇಲ್ಲಿಗೆ ಬರಬೇಕು, ಮೇಲೆ ಬರಬೇಕು. ಅದು ನನ್ನ ಯಾವ ರೂಪದಲ್ಲಿ ಮೇಲೆ ಬರಬೇಕು. ಎಲ್ಲರೂ ನನ್ನಂಗೆ KS IAS ಅಧಿಕಾರಿ ಆಗಲಿ ಅಂತ ನಾನು ಹೇಳೋದು. ಯಾರಿಗೆ ಅದ್ರ ಬಗ್ಗೆ ಅಭಿರುಚಿ ಇದೆ, ಆಸೆ ಇದೆ, ಅವ್ರು ಆಗಿ ಒಬ್ಬ ಒಳ್ಳೆ ಡಾಕ್ಟರ್ ಆಗಿ, ಒಬ್ಬ ಒಳ್ಳೆ ಇಂಜಿನಿಯರ್ ಆಗಲಿ, ಒಬ್ಬ ಒಳ್ಳೆಯ ರಾಜಕಾರಣಿ ಆಗಲಿ, ಒಬ್ಬ ಒಳ್ಳೆಯ ಸಮಾಜ ಸುಧಾರಕರಾಗಿ, ಒಬ್ಬ ಒಳ್ಳೆಯ ಸಿಂಗರ್ ಆಗಲಿ, ಒಬ್ಬ ಒಳ್ಳೆಯ ಪೇಂಟರ್ ಆಗಲಿ. ಕೇವಲ ಅಧಿಕಾರಿಗಳಷ್ಟೇ ಗ್ರೇಟ್ ಅಂತಲ್ಲ, ಸಮಾಜದಲ್ಲಿ ಎಲ್ಲರೂ ಶ್ರೇಷ್ಠ. ಇಲ್ಲಾಂದ್ರೆ ಒಬ್ಬ ಒಳ್ಳೆಯ ರೈತ ಆಗಿ, ನಮ್ಮ ಅಧ್ಯಕ್ಷರು ಶ್ರೀನಿವಾಸರು ಇದ್ದಾರೆ, ಅವರೊಬ್ಬ ಸರ್ಕಾರಿ ನೌಕರು. ಆದ್ರೆ ಹಾಕಿರೋ ಹೂವೆಲ್ಲ ಅವ್ರ ತೋಟದ್ದು ಗೊತ್ತಿದೆ. ಅವರು ಒಬ್ಬ ಒಳ್ಳೆಯ ಕೃಷಿಕ ಕೂಡ. ಇಲ್ಲಿ ನಾನು ಹೇಳ ಕೊಟ್ರೆ ನಮ್ಮ ಈಗ ತಾನೇ ಮಾತಾಡಿದ ನಮ್ಮ ಅಧ್ಯಕ್ಷರು ಒಬ್ಬ ಒಳ್ಳೆಯ ಮುಂದೆ ರಾಜಕಾರಣಿ ಆಗುವಂತ ಒಂದು ಯೋಗ ಕೂಡ ಇದೆ. ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಕೊಡ್ತಾರೆ. ಅದಕ್ಕೆ ನಾನು ವಿದ್ಯಾರ್ಥಿಗಳು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಯಾವ ಕ್ಷೇತ್ರದಲ್ಲಿ ಅಭಿರುಚಿ ಇದೆ ಆ ಕ್ಷೇತ್ರಕ್ಕೆ ಇವತ್ತಿನಿಂದಲೇ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಶಾಲಾಗಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಹೋಗಿ ನಿಮ್ಗೆ ಕಳಿಸ್ತಾ ಇರೋದು ನಾವು ಕೇವಲ ನೀವು SSLC PUC ಏನು ಮಾರ್ಕ್ಸ್ ಕೊಟ್ಟರೆ ಅದಕ್ಕೋಸ್ಕರ ಸಾಂಕೇತಿಕವಾಗಿ ಅಷ್ಟೇ. ಆದರೆ ಇನ್ನೂ ನಿಮಗೆ ಇದ್ರ ಮುಖಾಂತರ ನಿಮಗೆ ನಾವು ಹೆಚ್ಚಿನ ಸಾಮಾಜಿಕ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮುಖಾಂತರ ಪ್ರತಿಭೆಗಳನ್ನು ನಾವು ಗೌರವಿಸಿದ್ರೆ ಮತ್ತಷ್ಟು ಅವರಿಗೆ ನಾವು ಉತ್ಸಾಹ ಕೊಟ್ಟಂಗಾಗ್ತದೆ. ಈಗ ನಾವೆಲ್ಲ ದೇವ್ರ ದೇವರಿಗೆ ಬೆಳ್ಕೋತೀವಿ. ಎಷ್ಟು ದೇವ್ರು ಬೆಳ್ಕೋತೀವಿ, ನನ್ನ ಮಗಳಿಗೆ ನೌಕರಿ ಆಗಲಿ, ನನ್ನ ಮನೆ ಬಿದ್ದದ ಮನೆ ಆಗಲಿ, ಅವ್ರದ್ದು ಹಂಗಾಗಲಿ, ಇವ್ರದ್ದು ಹಿಂಗಾಗಲಿ, ನಮ್ಮ ಮನೆ ರೆಡಿಯಾಗಿ ಬಾಜು ಮನೆ ಬೇಡಿ ಬೆಳ್ಕೋತೀವಿ ನಾವೆಲ್ಲ ದೇವ್ರಿಗೆ. ಇಷ್ಟೆಲ್ಲ ಬೆಳ್ಕೋತೀವಿ. ಮತ್ತೇನು ಮಾಡ್ಕೋತೀವಿ ಅಂದ್ರೆ ನಾವು ಕಂಟಿಲ್ ಹಾಕೋವ ಎಲ್ಲವ ದುರ್ಗವ ನನ್ನ ಮಗನ ನೌಕರಿ ಐತಂದ್ರೆ ಏನಂತಂದ್ರಿ ಒಂದು ವ್ಯಕ್ತಿ ಮಾಡ್ತೀನಿ. ಇದರಿಂದ ಏನಾಗಲಿಕ್ಕಿಲ್ಲ. ನಿಜವಾಗಿ ಯಾವುದು ಪವಾಡ ಅಂತಂದ್ರೆ ನಮ್ಮದು ಗುಡಿಸಲ ಮೈನ ಇರಲಿ, ನಮ್ಮದು ಹಂಚಿನ ಮೈನ ಇರಲಿ, ನಮ್ಮದು ಮೇಲ್ಮುದ್ದಿ ಮೈನ ಇರಲಿ, ಆ ಮನೆಯಲ್ಲಿ ಈಗ ನೋಡಿ ಒಂದು ದಾವಣಗೆರೆ ಜಿಲ್ಲೆಯ ಆ ಹುಡುಗಿ, ಸಣ್ಣ ಹುಡುಗಿ, ಎಷ್ಟು ಬಡತನ ತಂದೆ ಹೇಳ್ಕೊಂಡು ನಾನು ಒಳ್ಳೆ ಸಾಧನೆ ಮಾಡಿದ್ದಲ್ಲ, ಇದಕ್ಕೇನು ಬೇಕಾಗಿ, ಇದಕ್ಕೇನು ಬೇಕಾಗಿತ್ತು, ಶ್ರೀಮಂತಿ ಬೇಕಾಗಿಲ್ಲ. ಒಂದಿಷ್ಟು ಕಷ್ಟಪಟ್ಟು ಅದನ್ನು ನಾವು ಫೀಸ್ ಕಟ್ಟಿ ಮಾಡಬೇಕಿಷ್ಟೇ. ಓದಬೇಕಲ್ಲ, ಫೀಸ್ ಕಟ್ಟೋರು ಇರ್ತಾರೆ, ಓದೋರು ಶ್ರೀಮಂತರು ಇರ್ತಾರೆ, ಓದಿಸ್ಬೇಕಂತಾರೆ, ಒಬ್ಬರು ಓದಾಗಿಲ್ಲ, ದನ ಕಾಯಿ ಇರ್ತಾವೆ.
ಹಂಗ ಕಷ್ಟಪಟ್ಟು ಓದಿ ಸರಸ್ವತಿಯನ್ನು ವರ್ಷಕೊಂಡ್ರೆ ಇವತ್ತ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಪಾಸ್ ಆದ್ರೆ ಒಳ್ಳೆ ಅಂಕಗಳನ್ನು ಪಡೆದ್ರೆ ಇವತ್ತ ನಮ್ಮ ಗುಡಿಸಲು ಮನೆ ಇದ್ದ ಬಿಲ್ಡಿಂಗ್ ಮನೆ ಹಾಕದಿಲ್ವಾ ಇಲ್ಲೇನಾಯ್ತಿಲ್ಲ ಏನ್ ಪವಾಡ ಅಂದ್ರೆ ಅಪ್ಪುಗಳು ಅಂದ್ರೆ ಏನ್ ಪವಾಡ ಆಗಲಿಲ್ಲ. ಅದಕ್ಕೆ ಬಸವಣ್ಣವರು ಅಂಬೇಡ್ಕರ್ ಚೌಡಯ್ಯನವರು ಏನ್ ಹೇಳಿದ್ರು? ಕಾಯಕವೇ ಯಾವುದು ಕಾಯಕ? ವಿದ್ಯಾರ್ಥಿಗಳ ಕಾಯಕ ಯಾವುದು? ಅಭ್ಯಾಸ ಮಾಡೋದೇ. ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ ಯಾವುದು ಬೇಕಾಗಿ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಅಷ್ಟೇ ನಾವು ಇಚ್ಛಿಸಬೇಕು. ಪ್ರಯತ್ನ ನಮ್ಮದಾಗಿರ್ಬೇಕು. ಫಲ ಆ ದೇವರು ನಮ್ಮ ಹೊಟ್ಟೆ ಕೊಡ್ತಾನ ಅಂತ ಹೇಳ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು SSLCಯಲ್ಲಿ PUCಯಲ್ಲಿ ಒಳ್ಳೆಯ ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆಲ್ಲ ನಮ್ಮ ಸಮಾಜ ಬಾಂಧವ ರಾಜ್ಯ ಮಟ್ಟದಲ್ಲಿ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಕೂಡಿ ಸನ್ಮಾನ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀಬೇಕು. ಮತ್ತು ನಿವೃತ್ತ ಸೈನಿಕರಿಗೆ ಸನ್ಮಾನ, ಕಾಯುವಂತಹ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡ್ತಾರಂತ ಇವತ್ತೆಲ್ಲ ಆರಾಮಿದ್ದೀವಿ. ಅಂತಹ ಒಂದು ಸೈನಿಕರು ಇವತ್ತು ಅವ್ರ ದೇವರಿಗೆ ಸಮಾನ, ಅವರಿಗೂ ಕೂಡ ನಮಸ್ಕಾರ ಮಾಡಬೇಕು ಅಂತ ಹೇಳಿ ನಮ್ಮ ಸ್ಮೃತಿಗಳೆಲ್ಲ ಹೇಳ್ತಾವ. ಅಂತಹ ಸೈನಿಕರಿಗೆ ಇವತ್ತು ನಾವೆಲ್ಲ ಗೌರವಿಸಬೇಕು. ಹೇಳ್ತಾನ ವಿದ್ಯುತ್ ನಡೆದಾಗ ಗುಂಡು ಬಿದ್ದಂತ ಸೈನಿಕರಿಗೆ, ಆ ಗುಂಡು ಬಿದ್ದರೆ ಅವ ಪ್ರಾಣ ಹೋಗುವಂಥ ಸಂದರ್ಭ, ಅವಾಗೆಲ್ಲರೂ ಅವಾಗ ಹಿಡ್ಕೊಂಡು ಅವನ ಆಸ್ಪತ್ರೆಗೆ ಹೋಗ್ಬೇಕು, ಚಿಕಿತ್ಸೆ ಕೊಡಬೇಕು ಅಂತೇಳಿ ಆ ಸೈನಿಕನ ಎಲ್ಲರೂ ಇದನ್ನು ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಆ ಸೈನಿಕ ಏನಂತ ನಾ ಕೂಟ ಏನು ಬೆನ್ನಿಗೆ ಬದುಕು ಎದಿಗೆ ಬದುಕು ಅದನ್ನು ಹೇಳಿರೋದಲ್ಲ ಅಂತ ಪ್ರಾಣ ಹೋಗಿದ್ದ ಮೊದಲು. ಇಲ್ಲ ಎದಿಗೆ ಬದುಕಿ ಅಂದ್ರೆ ನನಗೆ ನಿಜವಾಗಿ ನಾನು ಸೂರ, ನನ್ನ ಸಾವು ಬರಲಿ ಅಂತ ಹೇಳಿ ಕೇಳ್ಕೊಂಡು ಹಿಂಗ ಅಂದ್ರೆ ಬೆನ್ನಿಗೆ ಬಿದ್ದು ಹೇಗೆ ಆಗಬಾರ್ದು, ಊಟ ಬಿದ್ದು ಎದಿ ಬಿಡಬೇಕು, ಎದಿಗೆ ಬಿಡಬೇಕು ಅಂತಕ್ಕಂಥ ಧೀರತ್ವ ಸೂರತ್ವ ಆ ಸೈನಿಕರಲ್ಲಿ ನಾವು ಕಾಣ್ತೀವಿ, ರಕ್ಷಕರಲ್ಲಿ ಕಾಣ್ತೀವಿ. ಅದಕ್ಕೆ ನಿಜವಾಗಿ ದೇವರ ಸರ್ಕಾರ ಯಾರಿಗಂತಂದ್ರೆ ಈ ದೇವರಲ್ಲ ಅಂತ ಹೇಳ್ತಾರೆ. ಯಾರಿಗೆ ದೇವರು ಅಂತಂದ್ರೆ ದೇವರಂತೆ ದೇವರು ಯಾರು? ನಮ್ಮ ತಾಯಿ, ತಂದೆ ತಾಯಿ ನಮ್ಮ ದೇವರು, ಹೌದಲ್ಲ? ಗುರುವೇ ನಮ್ಮ ದೇವರು, ಸೈನಿಕರೇ ಇವತ್ತು ದೇವರು ಅಂತಕ್ಕಂಥ ಭಾವನೆಯಿಂದ ನಾವು ಅವರನ್ನು ಗೌರವಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ SDPI ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲಾಡಳಿತ ಭವನ ಎದುರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಮು ದೇಶ ಹರಡುವ ಮತ್ತು ಕೇಸುಗಳ ಹಿಂದಕ್ಕೆ ಪಡೆಯುವ ಸರ್ಕಾರದ ಕ್ರಮವನ್ನು ಖಂಡನೀಯ. ಹಿಂದೂ ಸಂಘಟನೆಯ ಪರವಾಗಿ ಇರುವ ಕಾಂಗ್ರೆಸ್ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ್, ಯತ್ನಾಳ್ ಅವರಂಥ ನಾಯಕರ ಕ್ರಿಮಿನಲ್ ವಿರುದ್ಧ ಕೇಸ್ ಹಾಕಿ ಅವರಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇವರ ಮೇಲೆ ಯಾವುದೇ ಕಠಿಣ ಕ್ರಮ ಆಗುತ್ತಿಲ್ಲ. ಸರ್ಕಾರ ಕೋಮು ಪ್ರಚೋದನೆ ಮಾಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಗೋ ರಕ್ಷಣೆ ಹೆಸರಿನಲ್ಲಿ ಗುಂಡಾಗಿರಿ ನಡೆಯುತ್ತಿದೆ. ಇಂಥವರ ಮೇಲೆ ಕಠಿಣ ಕ್ರಮ ಸರ್ಕಾರ ಜರುಗಿಸಬೇಕೆಂದು ಆಗ್ರಹಿಸಿದರು. ಕೋಮು ಪ್ರಚೋದಕರ ಮೇಲಿನ ಕೇಸುಗಳು ಹಿಂದಕ್ಕೆ ಪಡೆಯುವುದು ನಿಲ್ಲಿಸಬೇಕು. ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡುವುದನ್ನು ತಡೆಯಬೇಕು ಎಂದು SDIP ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಜಾನ್ ಕಡಿವಾಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಅಂತ ಹೇಳಿದ್ರು. ಮಾನ್ಯ CM ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನಾನು ಈ ಮೂಲಕ ತಮಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಯಾವ ರೀತಿಯಾಗಿ ನೀವು ಸುಮಾರು
18-20 ಜನರ ಒಂದು ಕೋಮುವಾದಿಗಳ ಹೇಟ್ ಸ್ಪೀಚಸ್ಗಳ ಅಥವಾ ಅವರ ಒಂದು ಆಕ್ಟಿವಿಟಿಯಿಂದ ಸಮಾಜದಲ್ಲಿ ಒಂದು ಭಯವನ್ನು ಉಂಟಿಸುವವರ ಒಂದು ಕೇಸ್ಗಳನ್ನ ಹಿಂಪಡಿತೀರಿ ಅಂತಂದ್ರೆ ನಿಮಗೆ ಈ ಸರ್ಕಾರ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಬೇಗನೆ ಕುರ್ಚಿಯನ್ನು ಕಳೆದುಕೊಂಡು ಹೋಗ್ರಿ ಅಂತ ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ಈ ಒಂದು ರಾಜ್ಯದಲ್ಲಿರುವಂತದ್ದು ಶಾಂತಿಯುತ ಅಂತ ಒಂದು ಸರ್ಕಾರ ಇರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಬಯಸಿದ್ವಿ. ಆದ್ರೆ ಇತ್ತೀಚೆಗೆ ನಡೆದಿರುವಂತಹ ಒಂದು ಘಟನೆಗಳನ್ನು ನಾವು ಭಾವಿಸಿದ್ರೆ ಅವರ ಒಂದು ಕೊನೆ ಲಾಸ್ಟ್ ಟೈಮ್ ನ ಮಂತ್ರಿಮಂಡಲದಲ್ಲಿ ಬಹಳಷ್ಟು ಜನರ ಈ ಬಿಜೆಪಿ ಮುಖಂಡರ, RSS ಮುಖಂಡರ, ಸಂಘ ಪರಿವಾರದವರನ್ನ ಅವರ ಕೇಸ್ಗಳನ್ನ ಹಿಂಪಡೆಯಲಿಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಂದ್ರೆ ಇವತ್ತು ನಾನು ಏನು ರಾಜ್ಯಪಾಲರ ಮುಖಾಂತರ ಇವತ್ತು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಒಂದು ಶಾಂತಿಯು ನೆಲೆಯೂರಬೇಕಾದಂತಂದ್ರೆ ಅಂತಹ ಕ್ರೂರಿಗಳಿಗೆ ಅವರ ಮೇಲಿರುವಂತಹ ಕ್ರಿಮಿನಲ್ ಮೊಕದ್ದಮೆಗಳನ್ನು ಮತ್ತೊಮ್ಮೆ ದಾಖಲಿಸಿ ಅವರನ್ನು ಜೈಲಿನ ಒಳಗಡೆ ಇಡಬೇಕಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೀನಿ. ಯಾಕಂತಂದ್ರೆ ಇವರು ನಿರಂತರವಾಗಿ ಸಮಾಜ. ಬಾಗಲಕೋಟೆಯ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ವೈಭವದ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಸತ್ಯಶೋಧಕ ಸಂಘ ಕರ್ನಾಟಕ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ಸಾಮ್ರಾಟ್ ಅಶೋಕ ಕ್ರೀಡಾ ಸಂಸ್ಥೆ ಹಿರಿಯರು, ಯುವಕರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಬೈಕ್ಗಳ ಮೂಲಕ ರ್ಯಾಲಿಯಲ್ಲಿ ಭಾಗವಹಿಸಿ ಜೈ ಭೀಮ್ ಎಂದು ಘೋಷಣೆಗಳನ್ನು ಕೂಗಿದರು. ಅಂಬೇಡ್ಕರ್ ನಗರದಿಂದ ಪ್ರಾರಂಭವಾದ ಬೈಕ್ ರ್ಯಾಲಿ ಬಾಗಲಕೋಟೆ ಸೇರಿದಂತೆ ನವನಗರದ ವಿವಿಧ ಪ್ರದೇಶದಲ್ಲಿ ಸಂಚಾರ ಮಾಡಿ ನವನಗರದ ಜಿಲ್ಲಾಡಳಿತ ಭವನದಲ್ಲಿರುವಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಮಾಪ್ತಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಮಹಾರಾಜನವರು ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದ್ದರು. ಇಲ್ಕಲ್ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಚುನಾವಣೆ ಮಾಡಬೇಕು ಹಾಗೂ ನಿರ್ಲಕ್ಷ್ಯ ಮಾಡಿರುವಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ರಾಜ್ಯ ವಕಫ್ ಮಂಡಳಿಯಿಂದ ನಿಯಮ 42 ಉಲ್ಲಂಘನೆ ಗಂಭೀರ ಪ್ರಮಾಣದ ಆರೋಪ ಇದೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿಯ ಬೈಲಾ ರಚನೆಯಲ್ಲಿ ಕರ್ನಾಟಕ ರಾಜ್ಯ ವಕಫ್ ಮಂಡಳಿಯು ಗಂಭೀರ ಪ್ರಮಾದ ಎಸಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೈಲಾ ಜಾರಿಗೊಳಿಸುವ ಪ್ರಕ್ರಿಯೆಯಲ್ಲಿ ಮಂಡಳಿಯು ನಿಯಮ 42 ಸಂಪೂರ್ಣವಾಗಿ ದುರುಪಯೋಗಪಡಿಸಿಕೊಂಡಿದೆ. ಅಲ್ಲದೆ ಬೈಲಾಗೆ ಸರ್ಕಾರಿ ಮೊಹರು ಹಾಕಿ ದೊಡ್ಡ ಎಡವಟ್ಟು ಮಾಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಬೈಲಾ ರಚನೆಯಂತಹ ಸೂಕ್ಷ್ಮ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆಯಲ್ಲಿ ಸ್ಥಳೀಯ ಸಂಸ್ಥೆಯ ಹಿತಾಸಕ್ತಿ ಹಾಗೂ ವಕಫ್ ಕಾಯ್ದೆ ನಿಯಮವನ್ನು ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಮುಖಂಡರು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಮಾಮ್ ಹುಸೇನ್ ಲಟಗೇರಿ, ಮೊಹಮ್ಮದ್ ರಫೀಕ್, ರಿಯಾಜ್, ಸಮೀರ್ ರಸ್ಮಿ, ಜಾಕೀರ್ ಹುಸೇನ್ ತಾಳಿಕೋಟ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಜಿಲ್ಲೆ ಇಲ್ಕಲ್ ನಗರದ ಅಂಜುಮನ್ ಸಂಸ್ಥೆಗೆ ಚುನಾವಣೆ ಕುರಿತು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೇವೆ. ಬಹುತೇಕವಾಗಿ ತಮಗೆಲ್ಲ ಗೊತ್ತಿರುವ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರುವಂಗೆ ಜಿಲ್ಲೆಯಲ್ಲಿ ಬಾಗಲಕೋಟು, ಜಮಖಂಡಿ, ಮುಧೋಳು ಅನೇಕ ಕಡೆ ಚುನಾವಣೆಗಳು ಆಗಿದ್ದಾವೆ. ಇಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದಿರುವಂತಹ ಅಂಜುಮನ್ ಸಂಸ್ಥೆ ಸಂಪೂರ್ಣವಾಗಿ ಇಲ್ಲಿವರೆಗೆ ಅಭಿವೃದ್ಧಿಯನ್ನ ಕಾಣದೆ ವಂಚಿತವಾಗಿದೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ಒಬ್ಬ ಜಿಲ್ಲಾ ವಕ್ಫ್ ಅಧಿಕಾರಿ ತನ್ನ ಇಚ್ಛಾನುಸಾರವಾಗಿ ಒಬ್ಬರು ಗುಲಾಮರಾಗಿ ಅನೇಕ ಠರಾವುಗಳನ್ನ ತಿದ್ದಿ ಬೇಕಾಯ್ದಿಸಿರಿ ಅವನ ಆಡಳಿತವನ್ನು ಮಾಡ್ತಾ ಇದ್ದಾನೆ. ಅಂತ ಒಬ್ಬ ವಕಫ್ ಅಧಿಕಾರಿಯನ್ನ ಶೀಘ್ರವೇ ಅಮಾನತಿಯಲ್ಲಿಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ನಮಗೇನು ಚುನಾವಣೆ ಪಾರದರ್ಶಕವಾಗಿ ಕಾಮನ್ ಬೈಲಾ ಅಡಾಪ್ಟ್ ಮಾಡ್ಕೋಬೇಕು, ಚುನಾವಣೆ ಆಗ್ಬೇಕಂತ ಇಡೀ ಇಲ್ಕಲ್ ನಗರದ ಬಹುತೇಕ ನಾಗರಿಕರ ಸಮಾಜ ಬಂಧುಗಳ ಒಂದು ಕೂಗಿದೆ. ಆ ಕೂಗಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ನಮಗೆ ಸ್ಪಂದಿಸಿ ಶೀಘ್ರದಲ್ಲಿ
ಚುನಾವಣೆ ಆಗಲಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಮಿತ್ರರಿಗೆ ನಾವು ಇಲ್ಲಿ ಮನವಿ ಕೊಡುವ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಕಲ್ ನಗರದ ಅಂಜುಮನ್ ಸಂಸ್ಥೆ ಒಂದು ವಕಫಿನ ಇರದಲ್ಲಿರುವ ಒಂದು ಸಂಸ್ಥೆ. ಈ ಸಂಸ್ಥೆ ಸುಮಾರು ವರ್ಷಗಳಿಂದ ಚುನಾವಣೆ ಆಗದೆ ಕಮಿಟಿ ಆಗ್ತಾ ಬರ್ತಾ ಇದೆ, ಹಾಗೂ ಬಹಳಷ್ಟು ಅಲ್ಲೇ ಡೆವಲಪ್ಮೆಂಟ್ ಕೆಲಸ ಆಗಿದ್ದಿಲ್ಲ. ಅದಕ್ಕಾಗಿ ನಾವು ಎಲ್ಲ ಹಿರಿಯರು ಹಾಗೂ ಕಿರಿಯರು ಹಾಗೂ ಇಲ್ಕಲ್ನ ಸಾವಿರಾರು ಗಟ್ಟಲೆ ಜನ ಚುನಾವಣೆ ಆಗಲಿ ಅಂತ ಮಾನ್ಯ ರಾಜ್ಯ ಸಿಒ ಅವರಿಗೆ, ವಕಫ್ ಅಧಿಕಾರಿ ಅವರಿಗೆ ಹಾಗೂ ರಾಜ್ಯ ವಕಫ್ ಅಧ್ಯಕ್ಷ ಅವರಿಗೆ ಹಾಗೂ ಅನ್ವರ್ ಭಾಷಾ ಅವರಿಗೆ, ಎಲ್ಲ ಕಮಿಟಿ ಅವರಿಗೆ ನಾವು ಹೋಗಿ ಮನವಿಯನ್ನು ಮಾಡಿದ್ದೇವೆ. ಅವರು ನಮ್ಮ ಮನವಿಯನ್ನು ಸ್ಪಂದಿಸಿ ಖಂಡಿತವಾಗಿಯೂ ನಿಮ್ಮ ಈ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ ಅಂತ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ, ಇಲ್ಕಲ್ ಅಂಜುಮನ್ ಸಂಸ್ಥೆಗೆ ಚುನಾವಣೆ ಆಗಿ ಪಾರದರ್ಶಕವಾಗಿ ಒಂದು ಚುನಾವಣೆ ಆಗಿ ಒಂದು ಒಳ್ಳೆ ಕಮಿಟಿ ಆಗಲಿ. ಆ ಕಮಿಟಿ ಆಗಕ್ಕೋಸ್ಕರ ನಾವು ಇಲ್ಲೇ ಮನವಿಯನ್ನು ಕೊಡಕ್ ಬಂದಿದ್ದೇವೆ. ಈ ನಮ್ಮ ಬೇಡಿಕೆ ಈಡೇರಿಕೆ ಹೋಗಿಲ್ಲ ಅಂತೇಳಿ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟಕ್ಕೆ ಇಲ್ಲೇ ಜಿಲ್ಲಾ ಆಡಳಿತ ಭವನ ಮುಂದೆ ನಾವು ಹೋರಾಟಕ್ಕೆ ಕೂಡ ಸಿದ್ಧ ಇದ್ದೇವೆ. ಇದೇ ತರ ನಾವು ಕಾನೂನು ಮುಖಾಂತರ ನಾವು ಕೋರ್ಟಿನಲ್ಲಿ ನಾವು ಬಹಳಷ್ಟು ಕೋರ್ಟಿನಲ್ಲಿ ಹೋಗಿ ಬಹಳಷ್ಟು ಮನವಿಯನ್ನು ರಿಟರ್ನ್ ಅರ್ಜಿಯಲ್ಲಿ ನಾವು ಕೊಟ್ಟು ಕೋರ್ಟ್ ಕೂಡ ಇವರಿಗೆ ತಿರಸ್ಕರಿಸಿದೆ. ಹಳೆ ಕಮಿಟಿಯನ್ನು ಕೋರ್ಟ್ ಕೂಡ ಅವರ ಕಮಿಟಿಗೆ ತಿರಸ್ಕರಿಸಿ ಚುನಾವಣೆ ಆಗ್ಬೇಕನ್ನುವ ಒಂದು ಪಾರದರ್ಶಕ ಚುನಾವಣೆ ಆಗ್ಬೇಕನ್ನೋದು ಒಂದು ಅನಿಸಿಕೆ ಬಂದಿದೆ. ಸೊ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಹೇಳುವ ಇಷ್ಟೇ, ನಮ್ಮ ಈ ಬೇಡಿಕೆ ಈಡೇರಿಕೆ ಹೋಗಿದೆ ಆದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಿ ಇಲ್ಕಲ್ಲಿಂದ ಬಾಗಲಕೋಟೆಗೆ ಪಾದಯಾತ್ರೆ ಬರುವ ಸಂಭವವನ್ನು ನಾವು ಮಾಡ್ಬೇಕಾಗುತ್ತ ಅನ್ನೋ ನಾವು ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.